ನಮಸ್ಕಾರ. ಸಾಲಿಡ್ವರ್ಕ್ಸ್ ತರಬೇತಿ ಭಾಗ 7 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಮೇಟ್ಸ್ನ ತಿಳ್ಕೊಂಡಿದ್ವಿ ಅಸೆಂಬ್ಲಿಯಲ್ಲಿ. ಈ ವಿಡಿಯೋದಲ್ಲಿ ಅಡ್ವಾನ್ಸ್ಡ್ ಮೇಟ್ಸ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸಾಲಿಡ್ವರ್ಕ್ಸ್ ಓಪನ್ ಮಾಡ್ಕೊತೀನಿ. ಇದರಲ್ಲಿ ಅಸೆಂಬ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ. ಒಂದು ಕ್ಯೂಬ್, ಪ್ಲೇಟ್ ಆ್ಯಂಡ್ ಶಾಫ್ಟ್ ಅಸೆಂಬ್ಲಿನ ತೊಗೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದಿಷ್ಟು ಕವರ್ ಆಗಿತ್ತು. ಇದರಲ್ಲಿ ಅಡ್ವಾನ್ಸ್ಡ್ ಮೇಟ್ಸ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಹೀಗೆ ಈ ಮೇಟ್ಸ್ನ ರಿಮೂವ್ ಮಾಡ್ತೀನಿ. ಈ ಅಸೆಂಬ್ಲಿ ಒಳಗಡೆ ಇನ್ನೊಂದು ಈ ಸಬ್ ಅಸೆಂಬ್ಲಿ ಇದೆ. ಈ ಸಬ್ ಅಸೆಂಬ್ಲಿನೇ ಓಪನ್ ಮಾಡ್ಕೊತೀನಿ. ಮೇಟ್, ಅಡ್ವಾನ್ಸ್ಡ್ ಮೇಟ್ಸ್. ಮೊದಲಿಗೆ ಪ್ರೊಫೈಲ್ ಸೆಂಟರ್. ಪ್ರೊಫೈಲ್ ಸೆಂಟರ್ ಅಂದರೆ ಏನು ಅಂದರೆ, ಯಾವುದಾದ್ರೂ ಒಂದು ಫೇಸ್ಗೆ ಇನ್ನೊಂದು ಫೇಸು ನಿಮಗೆ ಎಕ್ಸಾಕ್ಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಸೆಂಟರ್ಗೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಅಂತ ಯಾಕೆ ಹೇಳಿದೆ ಅಂದರೆ, ನೀವೊಂದು ಸ್ಕ್ವಯರ್ಗೆ ಇನ್ನೊಂದು ಸರ್ಕಲ್ನ ಪ್ರೊಫೈಲ್ ಸೆಂಟರ್ ಕೊಟ್ಟರೆ ಅದು ಎಕ್ಸಾಕ್ಟಾಗಿ ಸೆಂಟರ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫೇಸು ಈ ಥರ ಕರ್ವೆಲ್ಲ ಇತ್ತು ಅಂದರೆ ಅದನ್ನು ಆ ಏರಿಯಾ ಕ್ಯಾಲ್ಕುಲೇಷನ್ ಮಾಡಿ ಅದಕ್ಕೆ ಸೆಂಟ್ರಾಗಿ ಅಪ್ರಾಕ್ಸಿಮೇಟಾಗಿ ಸೆಂಟರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಮೇಟ್, ಅಡ್ವಾನ್ಸ್ಡ್ ಮೇಟ್, ಈ ಫೇಸ್ ಮತ್ತು ಈ ಫೇಸ್ ಕೊಡ್ತೀನಿ. ಪ್ರೊಫೈಲ್ ಸೆಂಟರ್ ಕೊಡ್ತೀನಿ. ಪ್ರೊಫೈಲ್ ಸೆಂಟರ್ ಕೊಟ್ಟು ಓಕೆ ಕೊಡ್ತೀನಿ. ಇಲ್ಲಿ ನೋಡಿ, ಅಂದರೆ ನಂದು ಹೋಲ್ ಇಲ್ಲಿದೆ, ಆ ಹೋಲಿಗೆ ಬಂದಿಲ್ಲ ಇದು. ಈ ಫೇಸ್ ಏನಿದೆಯಲ್ಲ, ಈ ಫೇಸ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಸೆಂಟರ್ ಇದೆ, ಆ ಫೇಸ್ಗೆ ಸೆಂಟರ್ ಬರುತ್ತೆ. ಅದು ಬಂದ್ಬಿಟ್ಟು ಪ್ರೊಫೈಲ್ ಸೆಂಟರ್ ಅಂತ. ಸಿಮೆಟ್ರಿಕ್ ಅಂದರೆ ಏನು ಅಂದರೆ, ನೀವೊಂದು ಪ್ಲೇನ್ ಕೊಟ್ಟು ತೋರಿಸ್ತೀನಿ. ಈ ಪ್ರೊಫೈಲ್ ಸೆಂಟರ್ ರಿಮೂವ್ ಮಾಡ್ತೀನಿ. ಇದನ್ನು ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಮಾಡಿಬಿಟ್ಟು ಈ ಪ್ಲೇಟಲ್ಲಿ ನನಗೆ ಪ್ಲೇನ್, ಈ ಪಾರ್ಟ್ನ ನಾನು ಸ್ವಲ್ಪ ಎಡಿಟ್ ಮಾಡ್ತೀನಿ. ಎಡಿಟ್ ಅಂತ ಕೊಟ್ಟು ಇದಕ್ಕೆ ಮಧ್ಯದಲ್ಲಿ ಒಂದು ಪ್ಲೇನ್ ಹಾಕ್ಕೊತೀನಿ. ಫೀಚರ್ಸ್, ಪ್ಲೇನ್, ಓಕೆ, ಎಕ್ಸಿಟ್. ಪ್ಲೇನ್ ಏನಕ್ಕೆ ಹಾಕ್ಕೊಂಡೆ ಅಂದರೆ, ನಿಮಗೆ ಈ ಸಿಮೆಟ್ರಿಕ್ ಅನ್ನೋ ಮೇಟ್ ಏನು ಅಂತ ತೋರ್ಸೋಕ್ಕೆ ಮೇಟ್ ಕೊಡ್ತೀನಿ, ಸಿಮೆಟ್ರಿಕ್ ಕೊಡ್ತೀನಿ. ಪ್ಲೇನ್ ಯಾವುದು ಅಂತ ಕೇಳುತ್ತೆ. ಪ್ಲೇನು ಇದನ್ನು ಸೆಲೆಕ್ಟ್ ಮಾಡಿ ಫೇಸ್ಗೆ ಈ ಫೇಸ್ ಮತ್ತು ಈ ಫೇಸ್ನ ಸೆಲೆಕ್ಟ್ ಮಾಡ್ತೀನಿ ನಾನು. ಓಕೆ ಕೊಡ್ತೀನಿ. ಅದು ಆ ಪ್ಲೇನ್ಗೆ ಎಕ್ಸಾಕ್ಟಾಗಿ ಸೆಂಟ್ರಿಗೆ ಈ ಫೇಸು ಮತ್ತು ಈ ಫೇಸ್ ತೊಗೊಂಡಿದೆ. ಅದು ಬಂದ್ಬಿಟ್ಟು ಸಿಮೆಟ್ರಿಕ್ ಮೇಟ್. ನೆಕ್ಸ್ಟ್ ಬಂದ್ಬಿಟ್ಟು ವಿಡ್ತ್ ಮೇಟ್. ಇದು ಸೇಮ್ ಸಿಮೆಟ್ರಿಕ್ ಮೇಟ್ ಥರನೇ, ಬಟ್ ಏನು ಚೇಂಜಸ್ ಅಂದರೆ ತೋರಿಸ್ತೀನಿ. ಸಿಮೆಟ್ರಿಕ್ ಮೇಟಲ್ಲಿ ನಿಮಗೆ ಒಂದು ಪ್ಲೇನ್ ಬೇಕಾಯಿತು. ವಿಡ್ತ್ ಮೇಟಲ್ಲಿ ಆ ಪ್ಲೇನ್ ಬೇಕಾಗಲ್ಲ ನಿಮಗೆ. ಈಗ ನೋಡಿ, ಇದು ಮೂಮೆಂಟಲ್ಲಿದೆ. ನಾನು ಈ ಫೇಸ್ ಮತ್ತು ಈ ಫೇಸು, ಈ ಫೇಸ್ ಮತ್ತು ಈ ಫೇಸ್ ಎರಡನ್ನೂ ಕೊಟ್ಟು ನಾನು
ಮೇಟ್ ಕೊಟ್ಟಿದ ತಕ್ಷಣ ನೋಡಿ ವಿಡ್ತ್ ಮೇಟ್ ಅದೇ ಸೆಲೆಕ್ಟ್ ಆಯಿತು. ಕೊಟ್ಟರೆ ಆಟೋಮೆಟಿಕ್ಕಾಗಿ ಸೆಂಟ್ರಿಗೆ ತೊಗೊಳುತ್ತೆ. ನೀವು ಯಾವ 2 ಫೇಸು ಸೆಲೆಕ್ಟ್ ಮಾಡಿರ್ತಾರಲ್ಲ ಅದಕ್ಕೆ ಅದು ಸೆಂಟ್ರ್ ಬರುತ್ತೆ. ಈ 2 ಫೇಸ್ಗೆ ಈ 2 ಫೇಸು ಸೆಂಟ್ರಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇಲ್ಲಿಂದ ಇಲ್ಲಿಗೆ ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಅದು ಬಂದ್ಬಿಟ್ಟು ವಿಡ್ತ್ ಮೇಟ್. ಮತ್ತು ಪಾತ್ ಮೇಟ್ ಅಂದರೆ ಏನು ಅಂದರೆ ಅದಕ್ಕೆ ಒಂದು ಪಾತ್ ಕೊಡಬೇಕಾಗತ್ತೆ. ಕಾನ್ಸಂಟ್ರಿಕ್ ರಿಮೂವ್ ಮಾಡ್ತೀನಿ. ಈ ಪ್ಲೇಟ್ ಮೇಲೆ ಈ ಪ್ಲೇಟ್ನ ಎಡಿಟ್ ಮಾಡಿ ಒಂದು ಸ್ಕೆಚ್ ಹಾಕ್ಕೊತೀನಿ. ಆ ಸ್ಕೆಚ್ಚಲ್ಲಿ ಒಂದು ಸ್ಪ್ಲೈನ್ ಬರಿತೀನಿ, ಅಂದರೆ ಪಾತ್. ಈ ಫೇಸ್ ಕೋಇನ್ಸಿಡೆನ್ಸ್ ಕೊಡ್ತೀನಿ. ಮತ್ತು ಈಗ ಪಾತ್ ಮೇಟ್ ಕೊಟ್ಟು ಕಾಂಪೊನೆಂಟ್ ವರ್ಟೆಕ್ಸ್, ಅಂದರೆ ಈ ಕಾಂಪೊನೆಂಟಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ನ ನಾನು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಪಾತ್ನ ಸೆಲೆಕ್ಟ್ ಮಾಡಬೇಕು. ಸೊ ಇದಕ್ಕೆ ನಾನೊಂದು ಸೆಂಟರ್ ಪಾಯಿಂಟ್ ಹಾಕ್ಕೊತೀನಿ. ಅಂದರೆ ಇದನ್ನು ಮಾಡಿ ಚೆಕ್ ಮಾಡ್ತೀನಿ ಒಂದ್ಸರಿ. ಮೇಟ್, ಅಡ್ವಾನ್ಸ್ಡ್ ಮೇಟ್, ಪಾತ್ ಮೇಟ್, ಕಾಂಪೊನೆಂಟ್ ವರ್ಟೆಕ್ಸ್ಗೆ ನಾನು ಇದೇ ವರ್ಟೆಕ್ಸ್ ಕೊಟ್ಟು ಪಾತ್ಗೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಆಗಲ್ಲ. ಸೊ ಯಾಕೆಂದರೆ ನಾನು ಮೂವ್ ಮಾಡ್ತಿರೋ ಪಾರ್ಟು ಈ ಪಾಯಿಂಟು ಇದೇ ಪಾರ್ಟಲ್ಲಿದೆ. ಸೊ ಈ ಪಾರ್ಟ್ ಮೂವ್ ಆಗಬೇಕು ಅಂದರೆ ಅವಾಗ ಆಗಲ್ಲ. ಸೊ ಇದಕ್ಕೆ ಒಂದು ಸೆಂಟ್ರ್ ಪಾಯಿಂಟ್ ಹಾಕ್ಕೊಬೇಕಾಗತ್ತೆ. ಎಡಿಟ್ ಪಾರ್ಟ್, ಪಾಯಿಂಟ್, ಎಕ್ಸಿಟ್. ಈಗ ಮೇಟ್, ಅಡ್ವಾನ್ಸ್ಡ್, ಪಾತ್ ಮೇಟ್, ಇದು ಕಾಂಪೊನೆಂಟ್ ವರ್ಟೆಕ್ಸ್, ಪಾತ್ ಬಂದ್ಬಿಟ್ಟು ಇದು. ಈಗ ನಾನು ಓಕೆ ಕೊಟ್ಟರೆ ನೋಡಿ ಆ ಪಾತ್ಗೆ ಆ ಪಾಯಿಂಟ್ ಅಲ್ಲಿಗೆ ಬಂತು. ನಾನು ಇದನ್ನು ಈ ಕೋಇನ್ಸಿಡೆಂಟ್ ಮೇಟ್ ತೆಗಿಬೇಕು, ಯಾಕೆ ಆವಾಗಲೇ ಕೊಟ್ಟಿದ್ದೆ. ಈಗ ನೋಡಿ ಆ ಪಾತ್ ಹೆಂಗಿದೆಯೋ ಹಾಗೆ ಮೂವ್ ಆಗುತ್ತೆ. ನೀವು ಹೆಂಗೆ ಡ್ರಾ ಮಾಡಿರ್ತೀರೋ ಹಾಗೆ ಮೂವ್ ಆಗುತ್ತೆ. ಇದು ಪಾತ್ ಮೇಟ್. ನೆಕ್ಸ್ಟ್ ಮೇಟ್ ಬಂದು ಲೀನಿಯರ್ ಕಪ್ಲರ್ ಅಂತ. ಈ ಮೇಟ್ನ ನಾನು ನಿಮಗೆ ಏನು ಅಂತ ತೋರಿಸ್ತೀನಿ, ಬಟ್ ಎಲ್ಲಿ ಯೂಸ್ ಮಾಡ್ಬೋದು ಅಂತ ನೀವು ಡಿಸೈಡ್ ಮಾಡಿ. ಕೋಇನ್ಸಿಡೆಂಟ್ ಮೇಟ್ ತೆಗಿತೀನಿ. ಡಿಲೀಟ್. ಇದೇ ಥರ ಇನ್ನೊಂದು ಪ್ಲೇಟ್ ಈ ಶಾಫ್ಟ್ನ ಡಿಲೀಟ್ ಮಾಡ್ತೀನಿ. ಇದೇ ಥರ ಇನ್ನೊಂದು ಪ್ಲೇಟ್ ತೊಗೊತೀನಿ. ಈ ಫೇಸ್ ಕೋಇನ್ಸಿಡೆನ್ಸ್ ಮಾಡ್ತೀನಿ. ಈ ಫೇಸ್ ಮತ್ತು ಈ ಫೇಸ್ ಕೋಇನ್ಸಿಡೆನ್ಸ್ ಮಾಡ್ತೀನಿ. ಓಕೆ,
ಅದು ಅಡ್ವಾನ್ಸ್ಡ್ ಲೀನಿಯರ್ ಕಪ್ಲರ್ ಅಂದರೆ ಏನು ಅಂದರೆ ಫಸ್ಟು ಇದು ಮತ್ತು ಇದು ಸೆಲೆಕ್ಟ್ ಮಾಡಿ ಈ ಫೇಸ್ ಮತ್ತು ಇದರಲ್ಲಿ ಈ ಫೇಸ್ ಸೆಲೆಕ್ಟ್ ಮಾಡಿ ನಾನೀಗ ಇದನ್ನು ನಾನು ಮೂವ್ ಮಾಡ್ತಿದ್ರೆ ಇದೂ ಅದ್ರ ಜೊತೆನೇ ಮೂವ್ ಆಗುತ್ತೆ. ಬಟ್ ಇದು ಬೇರೆ ಮೇಟಲ್ಲೂ ಈ ಥರ ಮಾಡ್ಬೋದು. ಯಾವುದು ಲಾಕ್ ಮೇಟಲ್ಲೂ ಮಾಡ್ಬೋದು. ಈ ಫೇಸ್ ಕೊಟ್ಟು ಲಾಕ್ ಮಾಡಿದ್ರೆ ಇದನ್ನು ಮೂವ್ ಮಾಡಿದ್ರೆ ಇದು ಅದ್ರ ಜೊತೆನೇ ಮೂವ್ ಆಗುತ್ತೆ. ಬಟ್ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಇದರಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಆಪ್ಷನ್ ಇದೆ. ನಿನಗೆ ರೇಷಿಯೋ ಕೊಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 2 ಅಂತ ಕೊಟ್ಟರೆ ಇದು 1 ಅಷ್ಟು ಮೂವ್ ಆದರೆ ಇದು 2 ಅಷ್ಟು ಮೂವ್ ಆಗುತ್ತೆ. ಓಕೆ ಕೊಟ್ಟು ತೋರಿಸ್ತೀನಿ ನಿಮಗೆ. ಅದು ಮೇಟು ಫಿಕ್ಸ್ ಆಗಿದೆ, ಅದನ್ನು ರಿಮೂವ್ ಮಾಡಬೇಕು. ನಾನು ಫ್ಲೋಟ್ ಮಾಡ್ಕೊಬೇಕು. ಲೀನಿಯರ್ ಈ ಪ್ಲೇಟ್ನ ರಿಮೂವ್ ಮಾಡ್ತೀನಿ, ಕ್ಯೂಬ್ನ ಆ್ಯಡ್ ಮಾಡ್ಕೊತೀನಿ. ಕಾನ್ಸಿಡೆನ್ಸ್ ಓಕೆ. ಈ ಕ್ಯೂಬ್ನ ನಾನು ಫಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಇದು ಕೋಇನ್ಸಿಡೆನ್ಸ್ ಮಾಡೋಣ. ಈಗ ಚೆಕ್ ಮಾಡೋಣ. ಮೇಟ್, ಅಡ್ವಾನ್ಸ್ಡ್ ಮೇಟ್, ಲೀನಿಯರ್ ಕಪ್ಲರ್, ಈ ಫೇಸ್ ಮೇ ಬಿ ಫೇಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬಾಡಿಯನ್ನು ಪಾರ್ಟ್ ಯಾವುದು ಅಂತ ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ. ಚೆಕ್ ಮಾಡಿ ನೋಡೋಣ. ಸೊ ಈಗ ನೋಡ್ಬೋದು, ಇದು 10 ಸೆಂಟಿಮೀಟ್ರ್ ಮೂವ್ ಆದರೆ ಅದು 20 ಸೆಂಟಿಮೀಟ್ರ್ ಮೂವ್ ಆಗ್ತದೆ. ಇದು ಲೀನಿಯರ್ ಕಪ್ಲರ್ ಮೇಟ್ ಅಂತ. ಇದು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಪುಲ್ಲಿ ಎಲ್ಲ ಬರುತ್ತಲ್ಲ, ಪುಲ್ಲಿ ಮೆಕ್ಯಾನಿಸಮು. ಇಲ್ಲಿ ಪುಲ್ಲಿನ ಫಾರ್ ಎಕ್ಸಾಂಪಲ್ ನೀವು 10 ಸೆಂಟಿಮೀಟ್ರ್ ಹೇಳಿದ್ರೆ ನಿಮಗಿದು 5 ಸೆಂಟಿಮೀಟ್ರ್ ಬಂದಿರುತ್ತೆ. ಸೊ ಆ ಥರ ಕೇಸಸಲ್ಲಿ ಇದನ್ನೇ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಮೇಟ್ ಬಂದು ಇದು ನಿಮಗೆ ಪ್ರೀವಿಯಸ್ ಮೇಟ್ಸೆಲ್ಲ ಸ್ಟ್ಯಾಂಡರ್ಡ್ ಮೇಟ್ಸೆಲ್ಲ ಹೇಳ್ಕೊಟ್ಟ ಸೇಮ್ ಅದೇ ರೀತಿ ಇದು. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದರೆ ಇದರಲ್ಲಿ ಲಿಮಿಟ್ನ ಸೆಟ್ ಮಾಡ್ಬೋದು. ಸೊ ನಿಮಗೆ ಡಿಸ್ಟೆನ್ಸ್ ಫಾರ್ ಎಕ್ಸಾಂಪಲ್ 10 mm ಡಿಸ್ಟೆನ್ಸ್ ಕೊಟ್ಟಿರ್ತೀರ, ಆ ಡಿಸ್ಟೆನ್ಸಲ್ಲಿಂದ ಇನ್ನೊಂದು ಡಿಸ್ಟೆನ್ಸ್ನ ಕೊಡ್ಬೋದು. ತೋರಿಸ್ಬಿಡ್ತೀನಿ. ಲೀನಿಯರ್ ಮೇಟ್ ತೆಗೆದುಬಿಡ್ತೀನಿ. ಮೇಟ್
ಅಡ್ವಾನ್ಸ್ಡ್ ಮೇಟ್, ಡಿಸ್ಟೆನ್ಸ್ ಮೇಟ್. ಫಸ್ಟ್ ಫೇಸ್ ಯಾವುದು ಅಂತ ಕೊಡೋಣ. ಈ ಫೇಸಿಂದ ಈ ಫೇಸ್ಗೆ ಮ್ಯಾಕ್ಸಿಮಮ್ ಇದು 20 ಇರಲಿ, ಮಿನಿಮಮ್ ಬಂದ್ಬಿಟ್ಟು 0 ಇರಲಿ. ಓಕೆ ಕೊಡ್ತೀನಿ. 0ಇಂದ 20ವರೆಗೂ ಮೂವ್ ಆಗುತ್ತೆ. ಇದನ್ನು ಲಿಮಿಟ್ ಅಂತ ಕರಿತೀವಿ. ಇದು ಡಿಸ್ಟೆನ್ಸ್ ಲಿಮಿಟು. ಇದು ಅದೇ ಥರ ಆ್ಯಂಗಲಲ್ಲಿ ಲಿಮಿಟು. ಇದನ್ನು ನೀವೇ ಟ್ರೈ ಮಾಡಿ. ಸೊ ಈ ವಿಡಿಯೋದಲ್ಲಿ ಅಡ್ವಾನ್ಸ್ ಮೇಟ್ಸ್ ಕವರ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೆಕ್ಯಾನಿಕಲ್ ಮೇಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.